ನಿಮ್ಮ ಫಸ್ಟ್ ಫಿಲ್ಮಿಂದನೂ ನೋಡ್ಕೊಂಡು ಬರ್ತಿದ್ದೀನಿ. ಇವರ ವೆರಿ ಹಾರ್ಡ್ ವರ್ಕರ್, ಸಿನ್ಸಿಯರಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ. ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗೋಕ್ಕೆ ನಿಮಗೆ. ಈ ವಿಷ್ಣುಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ನ ನೋಡಿದಾಗ ಐ ಫೀಲ್ ರಿಯಲಿ ಗುಡ್, ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್. ಇಟ್ ಲುಕ್ಸ್ ರಿಯಲಿ ಗುಡ್, ವೆರಿ ಗುಡ್ ವರ್ಕ್ ಮ್ಯಾಮ್, ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ, ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ. ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಲವ್ ಇದೆ, ಪೇನ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಡ್ಯಾಡಿ ಪ್ರೊಡಕ್ಷನ್ನೇ, ಮಂಜುಳನ್ ಪ್ರೊಡಕ್ಷನು. ಸೊ ಎರಡು ಮಾತಿಲ್ಲ, ಚೆನ್ನಾಗಿ ಬಂದಿರುತ್ತೆ. ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರಪ್ರೇಮಿಗಳಿಗೆ, ಸಿನಿಮಾನ ಇಷ್ಟಪಡೋರಿಗೆ, ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು, ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ಸ್ವಾಮಿಗಳೇ, ಗುಡ್ ಲಕ್ ಟು ಯು, ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ನನ್ನ ಕಿವಿಲ್ ಬಂದು ಒಂದು ಕ್ವೆಶನ್ ಹೇಳಿದ್ರು, ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತಾ ಅಥವಾ ಇಂಟೆನ್ಸಿಟಿ ಅಥವಾ ಈ ಥರದ್ದು ಸಾಂಗ್ಗಳು ನೋಡಿದಾಗ ಏನು ನೆನಪಾಗತ್ತೆ? ಬ್ರೇಕಪ್ಗಳು, ಆ ಥರದ್ದು ಹಾರ್ಟ್ ಬ್ರೇಕು ಎಲ್ಲ? ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ? ಪ್ರೀತಿಸದೇ ಇರೋರು ಯಾರಿದ್ದಾರೆ? ನೋವಾಗದಿರೋ ಮೋಕ್ಷಿ ಒಂದು, ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ, 10-20 ಅಲ್ಲ. ಪ್ರಾಪರಾಗಿ ಒನ್ ಲವ್ ಸಿನ್ಸಿಯರಾಗಿ ಮಾಡಿ, ನೋವಾಗಿ, ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು. ನೀನು ಬಿಡುಚಿನ, ನೀನು ಬೇರೆ ಥರ ಅದು ಬೇಡ. ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನಿಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ. ಬಹುಶಃ ನನಗೂ ಆಗಿದೆ, ನನ್ನದೇ ಆದಂಥ ಎಕ್ಸ್ಪೀರಿಯನ್ಸ್. ನಾನು ಲವ್ ಮಾಡಿದ್ದೀನಿ, ನಾನು ಲವ್ ಮಾಡೇ ಮದುವೆ ಆಗಿದ್ದು. ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೆಲ್ಲಿ ನೋವಾಗಿತ್ತು, ಎಲ್ಲೆಲ್ಲಿ ಬೇಜಾರಾಗಿತ್ತು, ಎಲ್ಲೆಲ್ಲಿ ಖುಷಿ ಆದ್ವಿ. ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್ ಆ್ಯಂಡ್ ವಿ ಶುಡ್ ಆಲ್ಸೋ ನೋ ಅದು ಬಂದ ಮೇಲೆ ಅದಕ್ಕೆ ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗಬೇಕು ಅಂತ. ಸೊ ಅದಕ್ಕೆ ಬರೋದೇ ಹೋಗೋಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್. ಒಳ್ಳೆದಾಗಲಿ ಚಿನ್ನ, ಯಾರು ಹೆಂಗಾರ ಇರಲಿ, ಏನಾರ ಮಾಡ್ಕೊಂಡಿರಲಿ, ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೆದಾಗಲಿ. ದಟ್ಸ್ ವಾಟ್ ಐ ವುಡ್ ಲೈಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಕರೆಕ್ಟ್. ಇದು ಕೊಟ್ಬಿಡಿ. ರಿಲೀಸ್ ಡೇಟ್ ಕೂಡ ಇವತ್ತು ನಾವು ಎಕ್ಸ್ಕ್ಲೂಸಿವ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಪೋಸ್ಟರ್ ಲಾಂಚ್ ಮಾಡಕ್ಕೆ ಅದನ್ನ. ಸೊ ದಯವಿಟ್ಟು ಸ್ಟೇಜ್ ಮೇಲೆ ಕವಿಗಳು ಬರಬೇಕು, ಸಪ್ತಮಿ ಗೌಡ ಬರಬೇಕು, ರಮೇಶ್ ಅಣ್ಣ ಬರಬೇಕು, ಪ್ರಿಯಾ ಪ್ರಕಾಶ್ ಅವರು ಬರಬೇಕು, ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವ್ರು ಬರಬೇಕು, ನಮ್ಮ ಚಂದ್ರಣ್ಣ ಬರ್ಬೇಕು ದಯವಿಟ್ಟು ಸ್ಟೇಜ್ ಮೇಲೆ. ಚಂದ್ರಣ್ಣ ಹೇಮಂತ್ ಅವ್ರು ಬನ್ನಿ ದಯವಿಟ್ಟು ಸ್ಟೇಜ್ ಮೇಲೆ. ರಮೇಶ್ ಸರ್. ಹೇಮಂತ್ ಅಣ್ಣ ಬನ್ನಿ. ಸೊ ಹೊಸ ಪೋಸ್ಟರ್ ಜೊತೆಗೆ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಕೂಡ ಇದೆ, ಅದನ್ನು ನೀವು ಅನ್ರ್ಯಾಪ್ ಮಾಡಬೇಕು. ಓಕೆ, ರೆಡಿ, ಕಮ್ ಆನ್, ಲೆಟ್ಸ್. ಶ್ರೇಯಸ್ ಮೈಕ್. ಫೆಬ್ರವರಿ 21 ವಿಷ್ಣು ಪ್ರಿಯಾ 90s ಪ್ರೇಮ ಕತೆ, ರಿಯಲ್ ಲೈಫ್ಗೆ ಬಹಳ ಹತ್ತಿರವಾಗಿರುವಂಥ ಪ್ರೇಮ ಕತೆ. ಫೆಬ್ರವರಿ ಅಂದರೆ ನಾವು ಒಂದು ಲವ್ಗೆ ರಿಲೇಟೆಡ್ ಆಗಿರುವಂಥ ಮಂತ್ ಅಂತ ನಾವು ಏನು ಹೇಳ್ತೀವಿ. Feb 14th ವ್ಯಾಲೆಂಟೈನ್ಸ್ ಡೇ ಆಗಿ ಒಂದೇ ವಾರಕ್ಕೆ ತಲುಪಲಿ, ಶೇರ್ ಆಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಒಂದು ಕಂಟೆಂಟ್ ಆಗ್ಬಿಡ್ಲಿ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.